ನಿಮ್ಮ ಫಾಲೋವರ್ಸ್ ಒರಿಜಿನಲ್ ಅಲ್ಲ, ನಿಮ್ಮ ಫಿಯಾನ್ಸಿ ಗೋವಿಂದ ರಿಂಗ್ ಎಷ್ಟು? ನೀವು ಸೀರಿಯಲ್ ಮಾಡ್ತೀರಾ? ದಿವ್ಯಾ ಹುಡುಗ ರಿಲೇಟಿವ್ ಸಿಮಿಲರ್ ಇದೀರಾ? ನಿಮ್ಮ ಹತ್ರ ಬರೀ ಗೋಲ್ಡ್ ಇದೆಯಾ? ವ್ಯೂ ಆನ್ ಹ್ಯಾವಿಂಗ್ ಚಿಲ್ಡ್ರನ್? ಯೂಟ್ಯೂಬ್ ರೆವೆನ್ಯೂ ಬರ್ತಿದ್ಯಾ? ಎಷ್ಟು ಕಾರ್ ಇದೆ? ಫ್ರೀ ಪ್ರಮೋಷನ್ ಮಾಡಿ ಪ್ಲೀಸ್. ದುಡ್ಡು ಕೊಟ್ಬಿಟ್ಟು ಫಾಲೋವರ್ಸ್ ತಗೊಳೋದು ಅವೆಲ್ಲ ನಾನೇನೋ ಮಾಡಿಲ್ಲ. ಲೈಫ್ ಚೇಂಜ್ ಆಗಿದ್ಯಾ ಮದ್ವೆ ಆದ್ಮೇಲೆ? ಸೊ ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಾನು ಇನ್ಸ್ಟಾಗ್ರಾಮಲ್ಲಿ ಕ್ವೆಶನ್ ಕೇಳಿದ್ದೆ, ಆಸ್ಕ್ ಮೀ ಎನಿಥಿಂಗ್ ಆ್ಯಂಡ್ ಐ ಆನ್ಸರ್ ಇನ್ ಯೂಟ್ಯೂಬ್ ಅಂತ. ಸೊ ರೀಸನ್ ಏನಪ್ಪ ಅಂತಂದರೆ, ನನಗೆ ಲಾಸ್ಟ್ ಟೈಮ್ ನಾನು ಇದನ್ನು ಮಾಡಿದ್ದು, ನನಗೆ ಇನ್ಸ್ಟಾಗ್ರಾಮಲ್ಲಿ ಜಸ್ಟ್ 300-350 ಜನ ಸಬ್ಸ್ಕ್ರೈಬರ್ಸ್ ಇದ್ದರು, ಫಾಲೋವರ್ಸ್ ಇದ್ದರು. ಅವಾಗ ಮಾಡಿದ್ದು. ಆ್ಯಂಡ್ ಅವಾಗೆ ಸುಮಾರು ಜನ ಕ್ವೆಶನ್ ಕೇಳಿದ್ರಿ, ಬಟ್ ಅವಾಗ ಜಾಸ್ತಿ ಕ್ಲೋಸ್ ಪರಿಚಯದವ್ರು ಇದ್ರಿಂದ ತುಂಬ ಪರ್ಸ್ನಲ್ ಕ್ವೆಶನ್ಸ್, ಗೊತ್ತಿರೋ ಕ್ವೆಶನ್ಸೇ ಕೇಳಿದ್ವಿ. ಆದರೆ ಇವಾಗ ಐ ಹ್ಯಾವ್ ಅರೌಂಡ್ 8,000+ ಫಾಲೋವರ್ಸ್ ಆ್ಯಂಡ್ ಮೆಜಾರಿಟಿ ನನಗೆ ಗೊತ್ತಿಲ್ಲದೆ ಇರೋರು ಇರೋದು. ಸೊ ಐ ಥಾಟ್ ಓಕೆ, ಜಸ್ಟ್ ಏನಾದ್ರು ಕ್ವೆಶನ್ಸ್ ಕೇಳೋಣ. ನೀವು ನನಗೆ ಕ್ವೆಶನ್ಸ್ ಕೇಳಿದ್ರೆ ನಾನು ಆನ್ಸರ್ ಮಾಡಿದ್ರೆ ಐ ಥಿಂಕ್ ಐ ನೋ ಮೈ ಫಾಲೋವರ್ಸ್ ಬೆಟರ್ ಆ್ಯಂಡ್ ನಿಮಗೂ ನನ್ನ ಬಗ್ಗೆ ಗೊತ್ತಾಗುತ್ತೆ. ದಟ್ ಈಸ್ ಹೌ ಕನೆಕ್ಷನ್ ಬಿಲ್ಡ್ಸ್ ಅಲ್ಲ. ಸೊ ಅದಕ್ಕೋಸ್ಕರ ಹಂಗೆ ಮಾಡೋಣ ಅಂತ ಅಂದ್ಕೊಂಡೆ ಅಷ್ಟೇ. ಹೆಸರು ಕೂಡ ರಿವೀಲ್ ಮಾಡಲ್ಲ ಅಂತ ಅಂದಿದ್ದೀನಿ, ಬಟ್ ನನಗೆ ಸುಮಾರು ಕ್ವೆಶನ್ಸ್ ಬಂದಿದೆ. ಫಸ್ಟ್ ಆರ್ಡರಲ್ಲೇ ಹೋಗ್ತೀನಿ, ಸೊ ದಟ್ ಐ ಡೋಂಟ್ ಮಿಸ್ ದಿ ಕ್ವೆಶನ್. ಆ್ಯಂಡ್ ಮೆಜಾರಿಟಿ ಎಲ್ಲ ಯೂಸರ್ ನೇಮ್ಸ್ ಇರೋದ್ರಿಂದ ನನಗೆ ಡೋಂಟ್ ವೆರಿ, ನನಗೆ ಗೊತ್ತಾಗಲ್ಲ, ನಿಮ್ಮ ಒರಿಜಿನಲ್ ನೇಮ್ ಇರಲ್ಲ. ಓಕೆ. ಆ್ಯಂಡ್ ಒಬ್ಬರು ಕೇಳಿದ್ದಾರೆ, ಏನು ಪ್ರಾಡಕ್ಟ್ ಯೂಸ್ ಮಾಡ್ತೀರಾ? ಸ್ಕಿನ್ ಗ್ಲೋನೇ ಆಗ್ತಿಲ್ಲ ಸಿಸ್, ಏನು ಮಾಡೋದು? ಆ್ಯಂಡ್ ಐ ಆಮ್ ಈಟಿಂಗ್ ಹೆಲ್ತಿ ಫುಡ್. ಫಸ್ಟ್ ಆಫ್ ಆಲ್ ನಾನು ಏನು ಯೂಸ್ ಮಾಡ್ತೀನಿ ಅದು ಮಾತ್ರ ನಾನು ನಿಮ್ಗೆ ಕೇಳೋಕ್ಕಾಗೋದಲ್ಲ. ನಿಮ್ಗೆ ಯಾಕೆ ಹಂಗಾಗ್ತಿಲ್ಲ, ಹೀಗಾಗ್ತಿಲ್ಲ, ಐ ಆಮ್ ನಾಟ್ ದಿ ರೈಟ್ ಪರ್ಸನ್ ಟು ಟೆಲ್ ದ್ಯಾಟ್. ಸೊ ನಿಮಗೆ ತೀರಾ ಸ್ಕಿನ್ ಸಮಸ್ಯೆ ಕೊಡ್ತಿದೆ ಅಂದರೆ ಇಟ್ ಇಸ್ ಗುಡ್ ಟು ಕನ್ಸಲ್ಟ್ ಅ ಡರ್ಮಟಾಲಜಿಸ್ಟ್. ಫಸ್ಟ್ ಥಿಂಗ್ ಡರ್ಮಟಾಲಜಿಸ್ಟ್. ಸೆಕೆಂಡು ಮನೆ ಮದ್ದು, ಈ ಥರ ಫೇಸ್ ಪ್ಯಾಕ್ಸು ಎಲ್ಲ ನೀವು ಟ್ರೈ ಮಾಡ್ಬೋದು. ಬಟ್ ನೀವು ಮೆಜಾರಿಟಿ ಥರ ಹೆಲ್ತಿ ತಿಂತಾ ಇದ್ದೀರಾ ಅಂದಮೇಲೆ ಐ ಡೋಂಟ್ ಥಿಂಕ್ ನೀವು ತಲೆ ಕೆಡ್ಸ್ಕೋಬೇಕು ಅಂತ. ತಿಂದಿದ ತಕ್ಷಣ ರಿಸಲ್ಟ್ಸ್ ಗೊತ್ತಾಗಲ್ಲ, ಒಂದು ಸ್ವಲ್ಪ ಟೈಮ್ ಪಾಸ್ ಆದಮೇಲೆ ಗೊತ್ತಾಗೋದು. ಸೊ ತೀರಾ ಸ್ಕಿನ್ ಹಾಳಾಗ್ತಿದೆ ಅಂದರೆ ಕನ್ಸಲ್ಟ್ ಯುವರ್ ಡಾಕ್ಟರ್. ಇಲ್ಲ ಅಂದರೆ ಯುವರ್ ಹೆಲ್ತಿ ಈಟಿಂಗ್ ಇದೆಯಲ್ಲ ಅದೇ ನಿಮ್ಮನ್ನು ಸೇವ್ ಮಾಡುತ್ತೆ. ನೆಕ್ಸ್ಟ್, ಜಾಸ್ತಿ ಫ್ಯಾಮಿಲಿ ಜೊತೆ ವ್ಲಾಗ್ಸ್ ಮಾಡಿ. ಮಾಡ್ತೀನಿ, ಟೈಮ್ ಸಿಕ್ಕಿಲ್ಲ ವ್ಲಾಗ್ ಮಾಡೋದಕ್ಕೆ. ಮೇಡಮ್, ಐ ಆಮ್ ಬಿಗ್ ಫ್ಯಾನ್ ಆಫ್ ಯು, ಐ ಲವ್ ಯು. ಅದು ಇನ್ನೊಂದು ವ್ಯಕ್ತಿ, ಪ್ಲೀಸ್ ಡೋಂಟ್ ರಿವೀಲ್ ಮೈ ನೇಮ್. ಈ ಎರಡು ಕಳಿಸಿರೋದು ನನ್ನ ಬೆಸ್ಟ್ ಫ್ರೆಂಡ್. ನಂಗೆ ಅವ್ರದ್ದು ವಾಟ್ ಇಸ್ ದಟ್ ಯೂಸರ್ ನೇಮ್ ಇರುತ್ತಲ್ಲ, ಅದು ನಂಗೆ ಗೊತ್ತು, ಅದಕ್ಕೋಸ್ಕರ ಐ ನೋ ಹರ್. ಥ್ಯಾಂಕ್ ಯು ಸೋ ಮಚ್, ಐ ಲವ್ ಯು ಟು. ಆ್ಯಂಡ್ ದ ಕ್ವೆಶನ್ ಇಸ್, we want one full video about how to do basic makeup and which product is best in daily life, please reply. ನಾನು ಹೇಗೆ ಮಾಡ್ಕೊತೀನಿ ಅದನ್ನು ನಾನು ತೋರಿಸ್ಬೋದು. ನೀವು ಇನ್ಸ್ಟಾಗ್ರಾಮ್ ಓಪನ್ ಮಾಡಿದ್ರೆ ನಿಮಗೆ ಸುಮಾರು ಜನ ಮೇಕಪ್ ಆರ್ಟಿಸ್ಟ್ಗಳು ಸಿಗ್ತಾರೆ ಆ್ಯಂಡ್ ದೇ ಆರ್ ದಿ ಬೆಸ್ಟ್ ಇನ್ ಸಜೆಸ್ಟಿಂಗ್ ಎವ್ರಿಥಿಂಗ್. ಬಟ್ ನನ್ನ ಸ್ಕಿನ್ ಟೋನ್ಗೆ ಏನು ಅಡ್ಜಸ್ಟ್ ಆಗುತ್ತೆ, ನಂದು ತುಂಬ ಸೆನ್ಸಿಟಿವ್ ಸ್ಕಿನ್. ಸೊ ಅದೇನಿದೆ ಪ್ರಾಬಲಿ ನಾನು ಮಾಡಿ ತೋರಿಸ್ತೀನಿ. ಶೋರ್ ಐ ಕ್ಯಾನ್ ಡೂ ಇಟ್ ಡೈಲಿ ಲೈಫಲ್ಲಿ ನಾನು ಏನು ಅಪ್ಲೈ ಮಾಡ್ತೀನಿ ಅಂತ. ಆ್ಯಂಡ್ ಮೇಡಮ್, ಇಷ್ಟೊಂದು ಡಿ-ಟ್ಯಾನ್ ಮಾಸ್ಕ್ ಹಾಕಿದ್ದೀರಾ, ಬಟ್ ಯಾವುದು ಸ್ಕಿನ್ ಟೈಪ್ಗೆ ಯಾವುದೇ ಮಾಸ್ಕ್ ಮೆನ್ಷನ್ ಮಾಡಿ. ಓಕೆ. ಸೊ ನಂಗೆ ಅರ್ಥ ಆಯಿತು. ಯು ಸೆಡ್ ಯಾವ ಮಾಸ್ಕ್ ಯಾವ ಸ್ಕಿನ್ ಟೈಪಿಗೆ ಹಾಕಬೇಕು ಅಂತ ಮೆನ್ಷನ್ ಮಾಡಿ, ನನ್ನ ಸ್ಕಿನ್ಗೆ ಆಗುತ್ತಾ ಇಲ್ಲ ಅಂತ. ಶೋರ್ ನೆಕ್ಸ್ಟ್ ಟೈಮಿಂದ ನಾನು ಮೆನ್ಷನ್ ಮಾಡ್ತೀನಿ. ಬಟ್ ನನ್ನ ಸ್ಕಿನ್ ಮೇಲೆ ಅದು ನೀಟಾಗಿ ಕೂತಿದೆ, ನನಗೆ ಚೆನ್ನಾಗಿ ಕಾಣಿಸ್ತಿದೆ ಅಂದರೆ, ನನ್ನ ಸ್ಕಿನ್ಗೆ ಅದು ಅಡ್ಜಸ್ಟ್ ಆಗ್ತಿದೆ ಅಂದರೆ ಐ ಥಿಂಕ್ ಎನಿಬಡಿ ಕ್ಯಾನ್ ಯೂಸ್ ಇಟ್. ಬಿಕಾಸ್ ನಂದು ಇಟ್ ಈಸ್ ಅ ಕಾಂಬಿನೇಷನ್ ಸ್ಕಿನ್. ನನಗೆ T-zone ಆಯಿಲ್ ಇದೆ ಆ್ಯಂಡ್ ಐ ಹ್ಯಾವ್ ವೆರಿ ಆ್ಯಕ್ನೆ ಪ್ರೋ ಸ್ಕಿನ್. ತುಂಬ ಈಸಿಯಾಗಿ ನಂಗೆ ಈ ರೀಜನಲ್ಲಿ ಆ್ಯಕ್ನೆ ಆಗುತ್ತೆ. ಸೊ ನಾನು ಯೂಸ್ ಮಾಡಿ ಅದೇನು ರಿಯಾಕ್ಟ್ ಆಗ್ತಿಲ್ಲ ನನಗೆ ಅಂತಾನೆ ಅಂದಮೇಲೆ ನಾನು ವಿಡಿಯೋ ಮಾಡೋದು. ಸೊ ಐ ಥಿಂಕ್ ನಾನು ಹೇಳೋದು ನಿಮಗೆ, ಇಫ್ ಇಟ್ ಈಸ್ ಕಾಂಬಿನೇಷನ್ ಆ್ಯಂಡ್ ಆ್ಯಕ್ನೆ ಪ್ರೋ ಸ್ಕಿನ್, ಯು ಕ್ಯಾನ್ ಯೂಸ್ ಇಟ್. ಆರ್ ಯು ಟೀಚರ್? ನೋ, ನಾನು ಟೀಚರ್ ಅಲ್ಲ. ಹೆಂಗೆ ಟೀಚರ್ ಥರ ಕಾಣಿಸ್ತೀನಿ ನಾನು ನಿಮಗೆ? ಇಟ್ ಈಸ್ ಓಕೆ. ಐ ವಾಂಟ್ ರಿಮೂವ್ ಮೈ ಟ್ಯಾನ್. Oh no. I want remove my tanning hands, also head. Suggest me best way please ma'am. ನೀವು ಹೋಮ್ ರೆಮಿಡಿ ಕೇಳ್ತಿದ್ದೀರಾ ಅಂದರೆ ಅದೇ ಯೂಸ್ ಯುವರ್ ಟ್ಯಾನ್ ಕ್ರೀಮ್ ಆ್ಯಂಡ್ ಆಲ್. ಎಲ್ಲ ನಮಗೆ ಕ್ರೀಮಲ್ಲೇ ಸದ್ಯಕ್ಕೆ ಇನ್ವೆಸ್ಟ್ ಮಾಡೋಕ್ಕೆ ಇಟ್ ಈಸ್ ಹೈ ಪ್ರೈಸ್, ದುಡ್ಡು ಹಾಕೋಕ್ಕೆ ಇಷ್ಟ ಇಲ್ಲ ಅಂದರೆ ಮನೇಲಿ ನಿಮಗೆ ಟೊಮ್ಯಾಟೊ ಸಿಗುತ್ತೆ, ಟೊಮ್ಯಾಟೊ ಉಜ್ಕೋಬೋದು. ದಟ್ ಈಸ್ ವೆರಿ ಗುಡ್ ಇನ್ ರಿಮೂವಿಂಗ್ ಟ್ಯಾನ್.
ಆಲೂಗಡ್ಡೆ ಸಿಪ್ಪೆ ಇದೆಯಲ್ಲ ಆಲೂಗಡ್ಡೆನ ಎರ್ದ್ಬಿಟ್ಟು ರಸ ತೊಗೊಂಡು ಅಪ್ಲೈ ಮಾಡಿದ್ರು ಟ್ಯಾನ್ ಹೋಗುತ್ತೆ, ಮನೆ ಮದ್ದು. ಇಲ್ಲಾಂದರೆ ಯು ಕೆನ್ ಇನ್ವೆಸ್ಟ್ ಆನ್ ಟ್ಯಾನ್ ಕ್ರೀಮ್. ಬಟ್ ಸಿವಿಯರ್ ಟ್ಯಾನ್ ಆಗಿದ್ದೀರಾ, ತುಂಬ ಟೈಮ್ ತೊಗೊಳತ್ತೆ ಟ್ಯಾನ್ ಹೋಗಬೇಕು ಅನ್ನೋದಂದರೆ ಇಟ್ ಇಸ್ ಗುಡ್ ಇಫ್ ಯು ಗೋ ಟು ಅ ಸಲೂನ್, ಅಲ್ಲಿ ಒಂದು ಸ್ವಲ್ಪ ಟ್ಯಾನ್ ರಿಮೂವ್ ಮಾಡಿಸ್ಕೊಂಬಂದ್ರೆ ಆಮೇಲೆ ನೀವೇನು ಬೇಕಾದ್ರೂ ಮಾಡ್ಕೋಬೋದು. ಸೊ ದಟ್ ಈಸ್ ವಾಟ್ ಐ ಫೀಲ್. ಆ್ಯಂಡ್ ನಿಮ್ಮ ಬೆಂಗಳೂರು ಕನ್ನಡ ಸೂಪರ್. ಥ್ಯಾಂಕ್ ಯು. ನನ್ನ ಕನ್ನಡ ಚೆನ್ನಾಗಿದೆ ಅಂತ ನೀವೇ ಹೇಳ್ತಿರೋದು. ನನ್ನ ಕನ್ನಡ ಚೆನ್ನಾಗಿಲ್ಲ ಅಂತ ನಮ್ಮ ಅಪ್ಪನೂ ಬೈತಾ ಇರ್ತಾರೆ. ಥ್ಯಾಂಕ್ ಯು. ಜಾಸ್ತಿ ಕಾಂಟೆಂಟ್ ಕ್ರಿಯೇಟ್ ಮಾಡಿ. ಶ್ಯೂರ್ ಮಾಡ್ತೀನಿ. ನಾನು ಮಾಡಬೇಕು ಅನ್ನೋ ಹೋಪಲ್ಲೇ ಇರ್ತೀನಿ, ಮಾಡಬೇಕು ಅನ್ನೋ ಮೈಂಡ್ಸೆಟ್ಟಲ್ಲಿ ಇರ್ತೀನಿ. ಜಸ್ಟ್ ದಟ್ ಟೈಮ್ ಆಗ್ತಾರಲ್ಲ ಅಷ್ಟೇ. ಬಟ್ ಐ ವಿಲ್ ಶ್ಯೂರ್ ಡೂ ಇಟ್. ಕ್ಯಾನ್ ಹಾನೆಸ್ಟಿ ಹಾರ್ಮ್ ರಿಲೇಶನ್ಶಿಪ್? ಓಹೋ, ಔಟ್ ಆಫ್ ದಿ ಬಾಕ್ಸ್ ಕ್ವೆಶನ್. ಯಾ, ಹಾನೆಸ್ಟಿ ವಿಲ್ ಡೆಫಿನೆಟ್ಲಿ ನಾಟ್ ಹಾರ್ಮ್ ರಿಲೇಶನ್ಶಿಪ್. ನನ್ನ ಪ್ರಕಾರ, ನನ್ನ ಲೈಫ್, ನನ್ನ ಎಕ್ಸ್ಪೀರಿಯನ್ಸ್, ನನಗೆ ಅನಿಸಿರೋ ಪ್ರಕಾರ ಇವತ್ತಿಗೆ ನೀವು ನಿಜ ಹೇಳಿ ಪ್ರಾಮಾಣಿಕರಾಗಿ ಸತ್ಯ ಒಪ್ಕೊಂಡ್ಬಿಟ್ರೆ ಅವತ್ತೊಂದೇನೋ ಒಂದು ಜಗಳ ಆಗ್ಬೋದು, ಹೇಳ್ಬಿಟ್ಟು ಏನೋ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್, ಏನೋ ಒಂದು ವೈಮನ್ಸ್ ಇರ್ಬೋದು. ಬಟ್ ಅನ್ನೋ ಲಾಂಗ್ ರನ್ ನೋಡಿದಾಗ ಓಕೆ, ನನ್ನ ಹತ್ರ ಹೇಗಿರೋ ನಿಜ ಹೇಳಿದ್ರಲ್ಲ, ಸುಳ್ಳು ಹೇಳಲಿಲ್ಲ, ಪ್ರಾಮಾಣಿಕತೆ ಉಳಿಸ್ಕೊಂಡ್ರು ಅನ್ನೋದು ಇರುತ್ತೆ. ಸೊ ಇಟ್ ಇಸ್ ಗುಡ್ ಇಫ್ ಯು ಟೆಲ್ ಹಾನೆಸ್ಟಿ. ಆಪೋಸಿಟ್ ಪರ್ಸನ್ ಹತ್ರ ನೀವೇ ಸತ್ಯ ಹೇಳಿ ನೀವೇ ಕೆಟ್ಟವರು ಆಗ್ಬೋದು, ಬಟ್ ಒಂದಲ್ಲ ಒಂದಿನ ಸತ್ಯ ನಿಮ್ಮನ್ನ ಸೇವ್ ಮಾಡುತ್ತೆ. ಆ್ಯಂಡ್ ಐ ಬಿಲೀವ್ ದ್ಯಾಟ್. ಸೊ ಆ್ಯಂಡ್ ಏನಕ್ಕೆ ಸುಳ್ಳು ಹೇಳಬೇಕಾಗತ್ತೆ ರಿಲೇಷನ್ಶಿಪ್ಪಲ್ಲಿ? ಏನು ಸತ್ಯ ಹೇಳಿ. ಐ ಥಿಂಕ್ ದಟ್ ವಿಲ್ ಸೇವ್ ಯುವರ್ ರಿಲೇಷನ್ಶಿಪ್. ಆಮೇಲೆ ಯಾರೋ ಲೆಕ್ಕ ಇಲ್ದೇ ಇರೋರಾದರೆ ಡೋಂಟ್ ವರಿ, ಬಟ್ ಇಟ್ ಈಸ್ ಯುವರ್ ರಿಲೇಷನ್ಶಿಪ್. ಉಳಿಸ್ಕೋಬೇಕು, ಸಂಬಂಧ ಗಟ್ಟಿ ಇರಬೇಕಂದ್ರೆ ಆನೆಸ್ಟಿ ಈಸ್ ಇಂಪಾರ್ಟೆಂಟ್. ಆ್ಯಂಡ್ ನಿಮ್ಮ ಫಾಲೋವರ್ಸ್ ಒರಿಜಿನಲ್ ಅಲ್ಲ. ಏನು ಗುರು ಹಂಗಂದ್ರೆ? ನಿಮ್ಮ ಫಾಲೋವರ್ಸ್ ಒರಿಜಿನಲ್ಲ, ಅದೇ ಆರ್ಗ್ಯಾನಿಕ್ ಅಂತ ಕೇಳಕ್ಕೆ ಟ್ರೈ ಮಾಡ್ತಾ ಇದ್ದೀರಾ. ಒರಿಜಿನಲ್ಲ ಅಂದರೆ ಫೇಕ್ ಅಕೌಂಟ್ ಅಂತನಾ? ನನಗದು ಗೊತ್ತಿಲ್ಲ. ನಾನು ಇಂಡಿವಿಜುವಲಿ ಅಕೌಂಟ್ ಓಪನ್ ಮಾಡಿ ಇದು ಒರಿಜಿನಲ್ಲ ಫೇಕಾ ಅಂತ ನಾನು ವೆರಿಫೈ ಮಾಡಲ್ಲ. ಬಟ್ ಮೆಜಾರಿಟಿ ನನಗೆ ಫಾಲೋಯಿಂಗ್ ಬಂದರು ಅಂತ ಅಂದಾಗ ನಾನು ನೋಟಿಫಿಕೇಶನ್ ಓಪನ್ ಮಾಡಿ ನೋಡ್ತೀನಿ. ಅಲ್ಲೂ ಮೆಜಾರಿಟಿ ಹೆಣ್ಮಕ್ಳೇ ಇರ್ತಾರೆ. ಆ್ಯಂಡ್ ಕ್ಲಿಕ್ ಮಾಡಿ ನೋಡಿದಾಗ ಸಮ್ ಪ್ರೊಫೈಲ್ಸ್ ಕ್ಲಿಕ್ ನೋಡ್ತೀನಿ, ಅವರ ಪ್ರೊಫೈಲ್ ಪಬ್ಲಿಕ್ ಇರುತ್ತೆ, ಅವಾಗ ಅದು ನೋಡ್ತೀನಿ, ಮಾಡ್ತೀನಿ. ಆ್ಯಂಡ್ ಸುಮಾರು ಜನಕ್ಕೆ ನಾನು ರಿಪ್ಲೈ ಕೂಡ ಮಾಡ್ತೀನಿ. ಸೊ ಹೌದು, ದೇ ಆರ್ ವೆರಿ ಆರ್ಗ್ಯಾನಿಕ್. ನಾನು ಎಲ್ಲೂ ಪೇಡಾಗಿ ದುಡ್ಡು ಕೊಟ್ಬಿಟ್ಟು ಫಾಲೋವರ್ಸ್ ತೊಗೊಳೋದು ಅವೆಲ್ಲ ನಾನೇನೋ ಮಾಡಿಲ್ಲ. ಸೊ ಇಟ್ ಇಸ್ ಕಂಪ್ಲೀಟ್ಲಿ ಆರ್ಗ್ಯಾನಿಕ್ ಆ್ಯಂಡ್ ಒರಿಜಿನಲ್. ಆ್ಯಂಡ್ ನೀನು ಮಧು ರವೀಂದ್ರ ನಿಖಿಲ್ ಥರ ಮಾತಾಡ್ತೀರಾ? ಯಾರಿದು ಮಧು ರವೀಂದ್ರ ನಿಖಿಲ್? ಸಾರಿ, ನಂಗೆ ಗೊತ್ತಾಗಲಿಲ್ಲ. ಮಧು ರವೀಂದ್ರ, ಓಕೆ, ಚೆಕ್ ಮಾಡ್ತೀನಿ. ಐ ಆಮ್ ಸಾರಿ, ಬಟ್ ವಾಟ್ ಎವರ್ ಇಟ್ ಇಸ್, ಕಂಪೇರ್ ಮಾಡಿ ಕಾಂಪ್ಲಿಮೆಂಟ್ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು. ಆ್ಯಂಡ್ ವಾಚ್ ಕಲೆಕ್ಷನ್ ತೋರಿಸಿ ಪ್ಲೀಸ್. ಓಕೆ, ನನಗೆ ಸೇಮ್ ಪರ್ಸನ್ ನಂಗೆ ಒಂದು ಕಾಮೆಂಟ್ ಕೂಡ ಮಾಡಿದ್ರು, ವಾಚ್ ಕಲೆಕ್ಷನ್ ತೋರಿಸಿ ಅಂತ. ನನ್ನ ಹತ್ರ ಏನು ಅಂಥ ಗ್ರೇಟ್ ಕಲೆಕ್ಷನ್ ಇಲ್ಲ, ಇಟ್ ಇಸ್ ಜಸ್ಟ್ ನನ್ನ ಕುಟ್ಟಿ ಕಲೆಕ್ಷನ್. ಬಟ್ ಯಾ, ಶ್ಯೂರ್ ತೋರಿಸ್ತೀನಿ ಖಂಡಿತ. ಲೈಫ್ ಚೇಂಜ್ ಆಗಿದೆಯಾ ಮದುವೆ ಆದಮೇಲೆ? ಆಬ್ವಿಯಸ್ಲಿ. ಹೆಂಗಿರುತ್ತೆ ಒಂದೇ ಥರ. ಮದುವೆಗೆ ಮುಂಚೆ ಆರಾಮಾಗಿ ಮಲ್ಕೋ, ಕೆಲ್ಸಕ್ಕೆ ಹೋಗು, ಬಾ, ಚಿಲ್ ಮಾಡು, ಆ ಥರ ಇರ್ತೀವಿ. ಬಟ್ ಮದುವೆ ಆದಮೇಲೆ ನಮ್ಮದೇ ಫ್ಯಾಮಿಲಿ, ನಮ್ಮದೇ ರೆಸ್ಪಾನ್ಸಿಬಿಲಿಟೀಸ್ ಅಂತ ಬರುತ್ತೆ. ಮನೆ ನೋಡ್ಕೋಬೇಕು, ಮಾಡಬೇಕು. ಇದು ಸೋ ಮಚ್. ಆಬ್ವಿಯಸ್ಲಾಗಿ ಚೇಂಜ್ ಆಗುತ್ತೆ. ನೀವು ಹೆಂಗೆ ಕೇಳ್ಬಿಟ್ರಲ್ಲ. ಆ್ಯಂಡ್ ಎಷ್ಟು ಕಾರ್ ಇದೆ? ಆಯುಧ ಪೂಜೆ ವ್ಲಾಗ್ ಮಾಡಿಲ್ವಾ? ಎಷ್ಟು ಕಾರ್ ಇದೆ? ಸ್ವಲ್ಪ ಕಾರ್ ಇದೆ. ಆ್ಯಂಡ್ ಆಯುಧ ಪೂಜೆ ವ್ಲಾಗ್ ನಾನು ಮಾಡಲಿಲ್ಲ. ಯಾಕೆ ಮಾಡಲಿಲ್ಲ ಅಂತ ಎಕ್ಸಾಕ್ಟಾಗಿ ನಂಗೆ ಗೊತ್ತಿಲ್ಲ. ಬಟ್ ಐ ಡಿಂಟ್ ಡೂ ಇಟ್. ಬಟ್ ನೆಕ್ಸ್ಟ್ ಇಯರ್ ನಾನು ಖಂಡಿತ ಮಾಡ್ತೀನಿ. ಈ ಥರ ವ್ಲಾಗ್, ಕಾರ್ ಬಗ್ಗೆ ಎಲ್ಲ ಕ್ಯೂರಿಯಾಸಿಟಿ ಇದೆ ಅಂದರೆ ವೈ ನಾಟ್, ಮಾಡ್ತೀನಿ ಖಂಡಿತ. ನಿಮ್ಮ ಫಿಯಾನ್ಸಿ ಗೋವಿಂದ ರಿಂಗ್ ಎಷ್ಟು? ಹಲೋ ಮಿಸ್ಟರ್, ನನ್ನ ಫಿಯಾನ್ಸಿ ಅಲ್ಲ, ನನ್ನ ಗಂಡ. ನಂಗೆ ಮದುವೆ ಆಗಿದೆ, ಫಿಯಾನ್ಸಿ ಅಂದ್ಬಿಟ್ರಲ್ಲ ನೀವು ಅವ್ರನ್ನ. ಆ್ಯಂಡ್ ಗೋವಿಂದ ರಿಂಗ್ ಎಷ್ಟು? ಹಿಂಗೆ ಹೇಳೋಕ್ಕಾಗತ್ತೆ ಎಷ್ಟು ಅಂತ? ವಾಟ್ ಆರ್ ಯು ಆಸ್ಕಿಂಗ್? ಡೋಂಟ್ ಆಸ್ಕ್ ಆಲ್ ದಟ್. ಯಾಕೆ ಒಂದು ಸಲ ಗ್ಲಾಸ್, ಒಂದು ಸಲ ನೋ ಗ್ಲಾಸ್? ಕಣ್ಣು ಕಾಣೋಲ್ವಾ? ನೀವು ಕೇಳ್ತಾ ಇದ್ದೀರಾ, ಬೈತಾ ಇದ್ದೀರಾ ನನಗೆ. ನನಗೆ ಕಣ್ಣು ಪವರ್ ಇದೆ. ಒಂದು -3 -2 ಆ ಥರ ಏನೋ ಇದೆ. ಎರಡು ಕಣ್ಣಿಗೂ ಪವರ್ ಇದೆ. ಬಟ್ ದ ಥಿಂಗ್ ಇಸ್, ನಾನು ಬೆಳಗ್ಗೆಯಿಂದ ಗ್ಲಾಸ್ ಹಾಕಿಲ್ಲ ಅಂದಾಗ ಎಂಟೈರ್ ಡೇ ಐ ಕ್ಯಾನ್ ಸ್ಟೇ ವಿತೌಟ್ ಮೈ ಗ್ಲಾಸ್. ಆ್ಯಂಡ್ ಅದು ಒಳ್ಳೇದಂತ ಹೇಳ್ತಿಲ್ಲ, ಕೆಟ್ಟ ಅಭ್ಯಾಸ. ಬಟ್ ಸ್ಟಿಲ್ ನನಗೆ ಆ ಥರ ಅಡ್ಜಸ್ಟ್ ಆಗಿದೆ. ಆ್ಯಂಡ್ ನನಗೆ ಮದುವೆ ಈವೆಂಟ್ ಅಟೆಂಡ್ ಮಾಡಬೇಕಾದ್ರೆ ಗ್ಲಾಸ್ ಹಾಕೊಳಕ್ಕೆ ಇಷ್ಟ ಆಗಲ್ಲ. ಐ ಮೇಕಪ್ ಎಲ್ಲ ಮಾಡ್ಕೊಂಡಿರೋ ಕಾರಣ.
ಸೊ ಅದಕ್ಕೆ ಅಷ್ಟೇ ಗ್ಲಾಸ್. ಈಗ ನೋಡಿ ಗ್ಲಾಸ್ ಹಾಕಿದ್ದೀನಿ, ಯಾಕಂದ್ರೆ ನಾನು ಓದಬೇಕು ಅದನ್ನೆಲ್ಲ. ಹಾಕೊಳ್ದಿರನೂ ನಂಗೆ ಕಾಣುತ್ತೆ, ಜಸ್ಟ್ ಸಮ್ ಕ್ಲಾರಿಟಿ ಅಂತ ಹಾಕೊಂಡಿದ್ದೀನಿ ಅಷ್ಟೇ, ಏನಿಲ್ಲ. ನಿಮ್ಮ ಹತ್ರ ಬರೀ ಗೋಲ್ಡ್ ಇದೆಯಾ ಕೇಳ್ತಾ ಇದ್ದೀರಾ ಅಲ್ಲ ನೀವು? ನಿಮ್ಮ ಆಶೀರ್ವಾದದಿಂದ ಬರೀ ಗೋಲ್ಡ್ ಬರಂಗೆ ಆಗಲಿ ಆಯ್ತಾ. ಥ್ಯಾಂಕ್ ಯು. ನೀವು ಸೀರಿಯಲ್ ಮಾಡ್ತೀರಾ? ಇಲ್ಲ, ನಾನು ಯಾವ ಸೀರಿಯಲ್ಲು ಮಾಡಲ್ಲ. ನೋ, ಮನೇಲೇ ನಾನು ಡ್ರಾಮಾ ತಡ್ಕೊಳಕ್ಕಾಗಲ್ಲ, ನಾನು ಸೀರಿಯಲ್ ಮಾಡಿಬಿಟ್ರೆ ಏನು ಕತೆ? ನೋನು. ಸ್ಟೋರ್ ವಿಸಿಟ್ ಮಾಡಿ ವಿಡಿಯೋ ಮಾಡ್ತೀರಾ? ನಾನು ಇದುವರೆಗೂ ಆ ಥರ ಸ್ಟೋರ್ ವಿಸಿಟ್ ಮಾಡಿ ವಿಡಿಯೋ ಎಲ್ಲ ಮಾಡಿಲ್ಲ. ಸೊ ಆ ಥರ ಮಾಡ್ತೀನಾ ಇಲ್ವಾ ಅನ್ನೋದು ಗೊತ್ತಿಲ್ಲ. ಬಟ್ ಡಿಪೆಂಡ್ಸ್ ಆನ್ ದಿ ಸ್ಟೋರ್ ಅಥವಾ ಬ್ರ್ಯಾಂಡ್ ದಟ್ ಇಸ್ ಅಪ್ರೋಚಿಂಗ್ ಅನ್ನೋದು ಮ್ಯಾಟ್ರ್ ಆಗುತ್ತೆ. ಸೊ ನಾನು ಅದ್ರ ಬಗ್ಗೆ ಯೋಚನೆ ಮಾಡಿಲ್ಲ ಫ್ರ್ಯಾಂಕ್ಲಿ. ಆ್ಯಂಡ್ ನೋಸ್ ಪಿನ್ ಚೇಂಜ್ ಮಾಡಿದ್ರಾ? ಎಷ್ಟು ಅಬ್ಸರ್ವ್ ಮಾಡ್ತೀರಾ? ಎಸ್, ಚೇಂಜ್ ಮಾಡಿದ್ದೀನಿ. ಅಂದರೆ ಐ ಕೀಪ್ ಚೇಂಜಿಂಗ್. ಸೊ ಮಾಡಿದ್ದೀನಿ. ರೀಸೆಂಟ್ಲಿ ಮದುವೆ ಎಲ್ಲ ಇತ್ತು ಅಂತ ಒಂದು ಸ್ವಲ್ಪ ದೊಡ್ಡ ಡಿಸೈನ್ ಹಾಕಿದ್ದೆ. ಈಗ ಒಂದು ಸ್ವಲ್ಪ ರೆಗ್ಯುಲರ್ ಯೂಸ್ಗೆ ಸಣ್ಣದು ಹಾಕಿದ್ದೀನಿ. ಬಟ್ ಇದು ಕೂಡ ಡೈಮಂಡೇ. ಸೊ ಪ್ರಾಮಿಸ್ ನಂಗೆ ಕನ್ನಡ ಓದೋಕ್ಕಾಗ್ತಾಯಿಲ್ಲ. ನಿಮ್ಮ ನಾಳೆ ಯಾಕೆ ಚಿಕ್ಕ ನಿಮ್ಮ ನಾಳೆ ಸಾರಿ, ನಂಗೆ ಇದನ್ನು ಓದೋಕ್ಕೆ ಆಗ್ತಾಯಿಲ್ಲ. ನಿಮ್ಮ ನಾಳೆ ಯಾಕೆ ಚಿಕ್ಕ? ಸಾರಿ, ಐ ಆಮ್ ವೆರಿ ಸಾರಿ, ನಂಗೆ ಅರ್ಥ ಆಗಲಿಲ್ಲ ನೀವೇನು ಟೈಪ್ ಮಾಡಿದ್ದೀರಾ ಅಂತ. ಸೊ ನೆಕ್ಸ್ಟ್ ಕ್ವೆಶನ್, ನಿಮ್ಮ ಹೈಟ್ ಏನು? ಐ ಥಿಂಕ್ ಐ ಆಮ್ ಬಿಟ್ವೀನ್ 5'6" to 5'7" ಅನಿಸುತ್ತೆ. ಹಸ್ಬೆಂಡ್ 17 Pro ಚೆಕ್ ಮಾಡ್ತೀರಾ? ವೈ ನಾಟ್? ಅಂದರೆ ಅವ್ರು ಫಸ್ಟು, ಅಂದರೆ ನಂಗೆ ಅಷ್ಟೆಲ್ಲ ಗ್ಯಾಜೆಟ್ಸ್ ಇಷ್ಟ ಇಲ್ಲ ಬೇಸಿಕಲಿ. ಸೊ ಏನಾದ್ರು ಫೋಟೋ ತೆಗಿಬೇಕು, ವಿಡಿಯೋ ತೆಗಿಬೇಕು, ಏನಾದ್ರು ಫೀಚರ್ಸ್ನ ಎಕ್ಸ್ಪ್ಲೋರ್ ಮಾಡಬೇಕು ಅಂದಾಗ ನಾನು ಅವ್ರ ಫೋನ್ ಯೂಸ್ ಮಾಡ್ತೀನಿ. ಆ್ಯಂಡ್ ಅದು ಬಿಟ್ಟು ಇನ್ನೇನು ಯಾವ್ದು ಚೆಕ್ ಮಾಡೋಕ್ಕೆ? ಪಾಪ ಏನೂ ಇರಲ್ಲ ಅವ್ರ ಫೋನಲ್ಲಿ. ಹಿಸ್ ಫೋನ್ ಇಸ್ ವೆರಿ ಬೋರಿಂಗ್. ನನ್ನ ಫೋನ್ iPhone 17 Pro ಶಾಪಿಂಗ್ ವಿಡಿಯೋ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಇಟ್ ಇಸ್ ಜಸ್ಟ್ ಇನ್ಕಮಿಂಗ್ ಆ್ಯಂಡ್ ಔಟ್ ಗೋಯಿಂಗ್ ಅಷ್ಟೇ, ಇನ್ನೇನಿರಲ್ಲ. ಇದರ ಮ್ಯಾಕ್ಸಿಮಮ್ ನಂದೇ ಮೆಸೇಜಸ್ ಇರುತ್ತೆ. ಸೊ ಆ್ಯಂಡ್ ಅನ್ಫರ್ಗೆಟಬಲ್ ಮೆಮೊರಿ ಯಾವುದು? ಪರ್ಟಿಕ್ಯುಲರ್ ಆಗಿ ನೀವು ಕೇಳಿಲ್ಲ ಯಾವ್ದು ಅನ್ಫರ್ಗೆಟಬಲ್ ಮೆಮೊರಿ ಅಂತ. ಸುಮಾರಿದೆ ನನಗೆ ಅನ್ಫರ್ಗೆಟಬಲ್. ನಾವು ದಟ್ ಐ ಆಮ್ ಮ್ಯಾರಿಡ್, ಮದುವೆ ಆಗಿರೋದನ್ನೇ ಹೇಳ್ತೀನಿ. ಸೊ ನಾವು ಮದುವೆ ಆದಮೇಲೆ ಫಸ್ಟ್ ವರಮಹಾಲಕ್ಷ್ಮಿ ಹಬ್ಬಕ್ಕೆ ನಾನು ನನ್ನ ಹಸ್ಬೆಂಡೇ ಹೋಗಿ ಸ್ಪೆಸಿಫಿಕ್ ಆಗಿ ನಾವು ಸೀರೆ ಪಿಕ್ ಮಾಡ್ಕೊಂಬಂದ್ವಿ ಕಂಚಿ ಅಪ್ಯಾಕ್ಸಲ್ಲಿ. ಸೊ ಓಕೆ, ಸೀರೆ ತಂದಿದ್ದೀನಲ್ಲ ಬಿಡು ಅಂದ್ಬಿಟ್ಟು, ಮದುವೆ ಹೊಸ್ದಾಗಲ್ವಾ ಸುಮಾರು ಸೀರೆಗಳಿತ್ತು, ನಾನು ಅದನ್ನೇ ಯಾವುದೋ ಹಾಕೊತೀನಿ ಅಂತ ಬಿಟ್ಟೆ. ನನ್ನ ಹಸ್ಬೆಂಡ್ ಎಲ್ಲೋ ಹೋಗಿದ್ರು. ಸೊ ಒರಾಯನ್ ಮಾಲಲ್ಲಿ RMKV ಸಿಲ್ಕ್ಸ್ ಇದೆ. ಸ್ವಲ್ಪ ಟೈಮಿಂದ ನಾನು ಅವ್ರಿಗೆ ಹೇಳ್ತಿದ್ದೆ ನನಗೆ ಪೋಚಂಪಲ್ಲಿ ಸ್ಯಾರಿ ತುಂಬ ಇಷ್ಟ ಆಗುತ್ತೆ ಅಂತ. ಅದವರು ಗಮನದಲ್ಲಿ ಇಟ್ಕೊಂಡು ಹಿ ಕೇಮ್ ಲೇಟ್ ಅವತ್ತು ಮನೆಗೆ. ಅವತ್ತು ಬಂದಾಗ ಸ್ಯಾರಿ ತೊಗೊಂಬಂದಿದ್ದಾರೆ ಬ್ಯಾಗು. ನಾನೇನೋ ಬ್ಯಾಗ್ ಇಟ್ಕೊಂಬಂದ್ರು ಅಂತ ನಾನು ತಲೆ ಕೆಡಿಸ್ಕೊಳ್ಳಿಲ್ಲ. ಆಮೇಲೆ ಬಂದು ತಗೋ ಸ್ಯಾರಿ ಅಂತ ಕೊಟ್ಟರು. ಓಪನ್ ಮಾಡಿ ನೋಡಿದ್ರೆ ಇಟ್ ಇಸ್ ಪೋಚಂಪಲ್ಲಿ ಸ್ಯಾರಿ ಆ್ಯಂಡ್ ಗ್ರೀನ್ ಆ್ಯಂಡ್ ಪಿಂಕ್ ಕಾಂಬಿನೇಷನ್. ಅಂದರೆ ನಾನು ಹುಡುಕ್ತಾ ಇದ್ದಿದ್ದು, ಇಷ್ಟಪಡ್ತಾ ಇದ್ದಿದ್ದು ಕಾಂಬಿನೇಷನ್ನೇ. ಸೊ ದಟ್ ಸ್ಯಾರಿ ಇಸ್ ವೆರಿ ಸ್ಪೆಷಲ್ ಫಾರ್ ಮೀ. ಸೊ ಅಫ್ಕೋರ್ಸ್ ಎಲ್ಲ ಅವರೇ ಕೊಡಿಸಿ ಮಾಡಿರೋದು, ಬಟ್ ಸ್ಟಿಲ್ ದಟ್ ಈಸ್ ವೆರಿ ಸ್ಪೆಷಲ್ ಫಾರ್ ಮೀ. ಸೊ ಅನ್ಫರ್ಗೆಟಬಲ್ ಮೆಮರಿ. ಮದುವೆ ಸೀರೆ ತೋರಿಸಿ ರೇಟ್ ಹೇಳಿ. ತೋರಿಸ್ತೀನಿ. ಮದುವೆ ಸೀರೆದೇ ಒಂದು ಸಪ್ರೇಟ್ ವ್ಲಾಗ್ ಮಾಡ್ತೀನಿ, ಆವಾಗ ಸ್ಯಾರಿ ಬಗ್ಗೆ ತೋರಿಸ್ತೀನಿ. ನಿಮ್ಮ GRWM ಸ್ಯಾರೀಸ್. ಗೆಟ್ ರೆಡಿ ವಿತ್ ಮೀ. ಓಕೆ. ಸ್ಯಾರಿ ಬ್ಲೌಸ್ ಎಲ್ಲ ಸಿಂಪಲ್ ಯಾಕೆ? ಸ್ಯಾರಿ ಬ್ಲೌಸ್ ಎಲ್ಲ ಸಿಂಪಲ್ ಯಾಕೆ? ನಾಟ್ ಎವ್ರಿ ಟೈಮ್ ನಾವು ಸ್ಯಾರಿ ಬ್ಲೌಸನ್ನ ಗ್ರ್ಯಾಂಡಾಗಿ ಇಡಬೇಕು ಅಂತ ಅಲ್ಲ. ಸೀರೆ ತಕ್ಕಂತೆ ಡಿಸೈನ್ ಮಾಡಿಸ್ಕೊತೀನಿ ಬ್ಲೌಸು. ಆ್ಯಂಡ್ ಯೂಶ್ವಲಿ ನಾನು ಜಾಸ್ತಿ ಗ್ರ್ಯಾಂಡ್ ಮಾಡಿಸಲ್ಲ, ಯಾಕಂದರೆ ಒಂದು ಮೇಂಟೈನ್ ಮಾಡೋದು ಕಷ್ಟ ಆಗುತ್ತೆ. ಇನ್ನೊಂದು ಆಲ್ಟ್ರೇಷನ್ ಟೈಮಲ್ಲಿ ಬಂದಾಗ ವರ್ಕ್ ಮಾಡಿಸಿರೋದು ಹಾಳಾಗುತ್ತೆ. ಸೊ ಅದಕ್ಕೆ ನಾನು ಜನರಲಿ ಮಷಿನ್ ವರ್ಕಲ್ಲಿ ಬುಟಾಸ್ ಇಡ್ಸ್ಕೊತೀನಿ. ಇಟ್ ಈಸ್ ವೆರಿ ಸಿಂಪಲ್ ಅನ್ಸ್ಬೋದು, ಬಟ್ ಲಾಂಗ್ ಲಾಸ್ಟಿಂಗ್. ಆ್ಯಂಡ್ ನೆಕ್ಸ್ಟ್ ಕ್ವೆಶನ್, ವ್ಯೂ ಆನ್ ಹ್ಯಾವಿಂಗ್ ಚಿಲ್ಡ್ರನ್. ಗುಡ್ ಟು ಹ್ಯಾವ್ ಚಿಲ್ಡ್ರನ್. ಲೈಫ್ ಈಸ್ ಬ್ಯೂಟಿಫುಲ್ ವಿತ್ ಚಿಲ್ಡ್ರನ್. ಆ್ಯಂಡ್ ಒನ್ಸ್ ಅಪಾನ್ ಅ ಟೈಮ್ even I was a child. Good. It is good to have kids. And ನಿಮ್ಮ ವಿಡಿಯೋ ನೋಡಿ ನನ್ನ ಹಸ್ಬೆಂಡ್ ಡ್ರೆಸ್ ಕೊಡ್ಸಿರು. ಥ್ಯಾಂಕ್ಸ್. ಕೊಡ್ಸಿದ್ರಾ?
ಓಕೆ, ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಅಫ್ಕೋರ್ಸ್ ನಾನು ಡ್ರೆಸ್ ಬಗ್ಗೆ ಎಲ್ಲ ವಿಡಿಯೋ ಮಾಡಿ ಹಾಕಿದಾಗ ನಂಗೆ ಸುಮಾರು ಜನ ಮೆನ್ ಲಿಂಕ್ ಅಂತ ಕಾಮೆಂಟ್ ಮಾಡೋದು ನೋಡಿದ್ದೀನಿ. ಸೊ ಐ ಥಿಂಕ್ ಅವ್ರ ಹಸ್ಬೆಂಡ್ ವೈಫಿಗೆ ಸರ್ಪ್ರೈಸ್ ಮಾಡೋಕ್ಕೆ ಆ ಥರ ನನಗೆ ಕೊಡಿಸ್ತಾರೆ ಅಂತ ಅನಿಸುತ್ತೆ. ನೈಸ್, ಗುಡ್ ಜನ್ರೇಷನ್ ಇಸ್ ಚೇಂಜಿಂಗ್. ಆ ಥರ ಸರ್ಪ್ರೈಸಸ್ ಕೊಡಬೇಕು. ಸೊ ನೆಕ್ಸ್ಟ್ ಕ್ವೆಶನ್, ಹಸ್ಬೆಂಡ್ ಜೊತೆ ಚಾಲೆಂಜ್ ವಿಡಿಯೋ ಮಾಡಿ. ನಾನು ಮಾಡಲ್ಲ. ನಾನೇ ಫ್ರ್ಯಾಂಕಾಗಿ ಹೇಳ್ತಾ ಇದ್ದೀನಿ, ಏನೇ ಚಾಲೆಂಜ್ ವಿಡಿಯೋ ಮಾಡಿದ್ರು ನಾನೇ ಸೋತೋಗೋ ವಿಡಿಯೋ ಯಾಕೆ ಮಾಡಲಿ, ಅದಕ್ಕೆ ಮಾಡಲ್ಲ. ಆ್ಯಂಡ್ ಪಾಪರಿ ಅವ್ರು ಅಷ್ಟು ಕ್ಯಾಮ್ರಾ ಮುಂದೆ ಅಷ್ಟು ಕಂಫರ್ಟಬಲ್ ಇಲ್ಲ, ತುಂಬ ಶೈ ನೇಚರ್ ಕ್ಯಾಮ್ರಾ ಮುಂದೆ, ಅದಕ್ಕೋಸ್ಕರ ನಾನು ಮಾಡಲ್ಲ. ಬಟ್ ನೋಡೋಣ, ಇನ್ ಕೇಸ್ ಅವ್ರಿಗೂ ಎಲ್ಡು ಅಂತ ಅಂದವ್ರಿಗೆ ಇಷ್ಟ ಆದರೆ ಆ ಚಾಲೆಂಜ್ ವಿಡಿಯೋ, ವೈ ನಾಟ್, ಎಲ್ಲದಕ್ಕೂ ನಾನು ಟ್ರೈ ಕೊಡ್ತೀನಿ, ಇಲ್ಲ ಅಂತಲ್ಲ. ಇಫ್ ಟುಡೇ ವಾಸ್ ಯುವರ್ ಲಾಸ್ಟ್ ಡೇ, ನಿಮಗೆ ನಾನು ಬದುಕಕ್ಕೆ ಇಷ್ಟ ಇಲ್ವೋ? ಇಫ್ ಟುಡೇ ವಾಸ್ ಮೈ ಲಾಸ್ಟ್ ಡೇ, ಏನು ಮಾಡೋಕ್ಕಾಗತ್ತೆ? ಈ ಥರ ಎಲ್ಲ ಕ್ವೆಶನ್ ಕೇಳ್ಬಿಡಿ, ನನ್ನ ಹತ್ರ ಆನ್ಸರ್ ಇರೋಲ್ಲ. ಬಿ ವೆರಿ ಫ್ರ್ಯಾಂಕ್, ಐ ಥಿಂಕ್ ನನ್ನ ಮೆಂಟಾಲಿಟಿ ಹಾಗೇ ಇರೋದು. ದಿಸ್ ಇಸ್ ದ ಡೇ ಅನ್ನೋ ಥರ ನಾನು ಬದುಕ್ತೀನಿ. ಬಟ್ ಲಾಸ್ಟ್ ಡೇ ಆದರೆ ಬೇಜಾರಾಗಿ ಹೋಗುತ್ತೆ, ಯಾಕಂದ್ರೆ ಸುಮಾರು ಪ್ಯಾಕೇಜಸ್ ಬರೋದಿದೆ, ಬಟ್ಟೆಗಳು ಪಾರ್ಸಲ್ ಟ್ರೈ ಮಾಡಬೇಕು. ಸೊ ಯಾ, ತುಂಬ ಡೀಪಾಗೆಲ್ಲ ಕೇಳಬೇಡಿ, ಡೀಪಾಗಿ ಆನ್ಸರ್ ಮಾಡೋ ಯೂಟ್ಯೂಬ್ ಚಾನಲ್ ಅಂದಲ್ಲ. ಲಿಪ್ಸ್ ಹತ್ರ ಬರ್ತ್ ಮಾರ್ಕ್ ಇದೆಯಾ? ಬರ್ತ್ ಮಾರ್ಕ್ ಅಂದರೆ ಓಕೆ, ಇಫ್ ಇಟ್ ಇಸ್ ಅ ಮೋಲ್, ಎಸ್, ನನಗೆ ಮೋಲ್ ಇದೆ, ಇಲ್ಲೆಲ್ಲ ಒಂದಿದೆ ಸ್ಕಿನ್ ಮೇಲೆ. ಆ್ಯಂಡ್ ಲಿಪ್ಸ್ ಹತ್ರ ಒಂದೆರಡು ಇದೆ ನನಗೆ. ಗುಡ್. ಏನೇನು ಅಬ್ಸರ್ವ್ ಮಾಡಿದ್ದೀರಾ? ಡು ಯು ಸ್ಮೋಕ್? ನೋ, ಐ ಡೋಂಟ್ ಸ್ಮೋಕ್. ಆ್ಯಂಡ್ ಒರೈನ್ನಲ್ಲಿ ಐ ಸಾ ಯು. ಇಂಟುಸೆ, ನೀವು ನಾನು ನೋಡಿದ್ರಿ ಒರೈನಲ್ಲಿ ಅಂತನಾ? ಥ್ಯಾಂಕ್ ಯು. ಮಾತಾಡಿಸಿ, ನೋಡಿದ್ರು. ಇಟ್ಸ್ ಓಕೆ, ಐಲ್ ಟಾಕ್. ಅದ್ಯಾವುದೋ ಹುಡುಗಿನೇ ಮೆಸೇಜ್ ಹಾಕಿರೋದು. ಸೊ ಯಾ, ಅದಕ್ಕೆ ಹೇಳ್ತಾ ಇದ್ದೀನಿ ಧೈರ್ಯದ ಮೇಲೆ. ಆ್ಯಂಡ್ ಇನ್ನೊಬ್ರು ಮೇಕಪ್ ವಿಡಿಯೋಸ್ ಮಾಡಿ ಅಂತ ಮಾಡ್ತಾ ಇದ್ದೀನಲ್ಲ, ಒಂದೊಂದೇ ಮೇಕಪ್ದು ಮಾಡ್ತಾ ಇದ್ದೀನಿ. ಅಂದರೆ ನಾನು ಇನ್ನೂ ಪರ್ಫೆಕ್ಟಾಗಿ ಕಲ್ತಿಲ್ಲ, ಸೊ ನನಗೆ ಬರೋ ಬುಳಕ್ನೇ ನಾನು ಮಾಡಿ ತೋರಿಸ್ತಾ ಇರೋದು. ಸೊ ಪ್ರಾಬಬ್ಲಿ ಮಾಡ್ತಾ ಒಂದಿನ ನನಗೂ ಪರ್ಫೆಕ್ಟಾಗಿ ಬರುತ್ತೆ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಕಾಸ್ಮೆಟಿಕ್ಸ್ ದಾನ ಮಾಡಿ. ಓಕೆ, ಹೆಂಗೆ ದಾನ ಮಾಡಲಿ, ಯಾರಿಗೆ ದಾನ ಮಾಡಲಿ? ರ್ಯಾಂಡಮ್ ಆಗಿ ತೊಗೊಳ್ಳಿ ನೀವು ಬಳಸಿ ಅಂತ ಹೇಳೋಕ್ಕಾಗಲ್ಲ. ಎಲ್ಲರೂ ಸ್ಕಿನ್ ಟೈಪ್ ಬೇರೆ ಥರ ಇರುತ್ತೆ. ಆ್ಯಂಡ್ ಕೊಟ್ಟ ತಕ್ಷಣ ಎಲ್ಲ ಹಂಗೆ ತೊಗೊಳ್ಳಲ್ಲ. ಎಲ್ರಿಗೂ ಅವ್ರವ್ರದ್ದೇ ಆದ ಬ್ರ್ಯಾಂಡ್ ಪ್ರಿಫರೆನ್ಸು ಅವೆಲ್ಲ ಇರುತ್ತೆ. ಬಟ್ ನನ್ನ ಫ್ಯಾಮಿಲಿಲೇ, ನನ್ನ ಫ್ರೆಂಡ್ಸಲ್ಲೇ ನಾನು ಒಂಚೂರು ಕೊಡ್ತೀನಿ ಅಷ್ಟೇ. ಆ್ಯಂಡ್ ಪಬ್ ವಿಡಿಯೋ ಹಾಕ್ತೀರಾ, ಅದು ನಿಮ್ದಾ? ಹೌದು, ನಮ್ಮದೇ. ಸ್ಯಾರಿಯಲ್ಲಿ ಶಾಪ್ ಮಾಡೋದು? ಸ್ಯಾರಿನ ನಾನು ಸ್ಪೆಸಿಫಿಕ್ಕಾಗಿ ಒಂದೇ ಕಡೆ ಅಂತ ಮಾಡಿಲ್ಲ ಇದುವರೆಗೂ ಶಾಪಿಂಗು. ವೆಡ್ಡಿಂಗ್ ಸ್ಯಾರೀಸ್ ಕಂಚಿಲ್ ತೊಗೊಂಡಿದ್ದೆ, ಅದಾದಮೇಲೆ ಸ್ವಲ್ಪ ಸ್ಯಾರೀಸ್ನ ಪೂಬತ್ತಲ್ಲಿ ತೊಗೊಂಡಿದ್ದೆ. ಆ್ಯಂಡ್ ಇನ್ನೊಂದು ಸ್ವಲ್ಪ ಸ್ಯಾರೀಸ್ನ ಚಿಕ್ಕಪೇಟೆಯಲ್ಲಿ ಕಂಚಿ ಅಪೆಕ್ಸಲ್ಲಿ ತೊಗೊಂಡಿದ್ದು. ಇನ್ನು ಸ್ವಲ್ಪ ಸ್ಯಾರೀಸು ಅರುಣಾ ಸಿಲ್ಕ್ಸ್ ಇದೆ, ರಾಜಾಜಿನಗರ್. ಸೊ ಈ ಥರ ಒಂದೊಂದು ಕಡೆ ಒಂದೊಂದು ತೊಗೊತೀನಿ. ಫುಟ್ವೇರ್ ಕಲೆಕ್ಷನ್ ತೋರಿಸಿ. ನನ್ನ ಚಪ್ಪಲ್ನ ಒಬ್ಸರ್ವ್ ಮಾಡಿದ್ದೀರಾ? ತೋರಿಸ್ತೀನಿ. ವಂಕಿ ರಿಂಗ್ ಯಾಕೆ? ಮಂಗಳೂರು ನವರ. ಓಕೆ, ಮಂಗಳೂರವರ ನೀವು ಅಂತ. ಈಗ ಹೌದು, ನಾನು ವಂಕಿ ರಿಂಗ್ ಹಾಕ್ತೀನಿ. ನಂಗೆ ತುಂಬ ಇಷ್ಟ ಡಿಸೈನ್ ಹಾಕೋದು. ಆ ರಿಂಗ್ ಎಸ್ಪೆಷಲಿ ನಂಗೆ ಬೇಕು ಅಂತ ಹೇಳಿ ನಾನು ಮಾಡಿಸ್ಕೊಂಡಿದ್ದು ರಿಂಗ್ ಅದು. ಆ್ಯಂಡ್ ಮಂಗಳೂರವ್ರು ಅಂತ ನಾನು ಹಾಕ್ತಿಲ್ಲ, ನಾನು ಪಕ್ಕ ಗೌಡ್ರು, ಕನ್ನಡತಿ. ಅಂದರೆ ಗೌಡ್ರಲ್ಲೂ ಹಾಕ್ತಾರೆ, ಅದೇನಂದರೆ ತುಂಬ ಡಿಸೈನ್ ಇರುತ್ತೆ, ಯು ಶೇಪ್ ಇರುತ್ತೆ ಗೌಡ್ರು ಹಾಕೋದು. ಆದರೆ ನಾನು ವಿ ಶೇಪ್ ಹಾಕಿದ್ದೀನಿ ಅಷ್ಟೇ. ಸೊ ಮಂಗಳೂರವ್ರು ಅಂತ ಏನಲ್ಲ, ಆ್ಯಂಡ್ ಫ್ಯಾಷನ್ನು ಅಂತ ಏನಲ್ಲ, ಅದಕ್ಕೊಂದು ಅರ್ಥ ಇದೆ ಹಾಕೋದ್ರಲ್ಲಿ. ಏನೋ ಹೆಣ್ಮಕ್ಳನ್ನ ಎಂಪವರ್ ಮಾಡುತ್ತೆ, ಆ ಥರ ಏನೇನೋ ಇದೆ. ಸೊ ಐ ಲೈಕ್ ಇಟ್ ಆ ಥರ. ಐಫೋನ್ ವ್ಲಾಗ್ ಸೂಪರ್, ಟೆಕ್ ವಿಡಿಯೋ ಮಾಡಿ. ಥ್ಯಾಂಕ್ ಯು, ನೀವು ನನ್ನ ಯೂಟ್ಯೂಬ್ ಸಬ್ಸ್ಕ್ರೈಬರ್ ಅನಿಸುತ್ತೆ. ಥ್ಯಾಂಕ್ ಯು, ಚೆನ್ನಾಗಿದೆ ಅಂತ ಹೇಳಿದ್ದಕ್ಕೆ. ನನಗೆ ಟೆಕ್ ಬಗ್ಗೆ ಅಷ್ಟು ನಾಲೆಜ್ ಇಲ್ಲ, ಖಂಡಿತವಾಗ್ಲೂ ನನಗೆ ಟೆಕ್ನಾಲಜಿ ಬಗ್ಗೆ ಏನೂ ಗೊತ್ತಿಲ್ಲ. ಅವಾಗಿಂದ ಅವಾಗ ಹುಡುಕ್ಬಿಟ್ಟು ನಾನು ಯೂಸ್ ಮಾಡಿ ಮಾಡೋದಷ್ಟೇ. ಸೊ ಒಂದಿನ ಮಾಡೋಣ. ನಿಮ್ಮ ಕಾರ್ ತೋರಿಸಿ ಮೇಡಮ್. ಯಾಕೆ ಸರ್? ಯಾಕೆ ತೋರಿಸ್ಬೇಕು ನನ್ನ ಕಾರು? ಕಾರಿಂದ ಏನಾಗಬೇಕಾಗಿದೆ? ತೋರ್ಸೋಣ, ಎಲ್ಲಿ ಹೋಗ್ತೀವಿ? ಆ್ಯಂಡ್ ನೀವು ದಿವ್ಯ ಉರುಡುಗ ರಿಲೇಟಿವಾ? ಸಿಮಿಲರ್ ಇದ್ದೀರಾ? ರಿಯಲಿ? ಫಸ್ಟ್ ಟೈಮ್ ನನಗೆ ಯಾರೋ ಇದನ್ನು ಹೇಳ್ತಾ ಇರೋದು. ನಾವು ರಿಲೇಟಿವ್ಸ್ ಅಲ್ಲ.
ಆ್ಯಂಡ್ ನಿಮಗೆ ಸಿಮಿಲರ್ ಇದ್ದೀನಿ ಅಂತ ಅನ್ಸಿರ್ಬೋದು, ಬಟ್ ನನಗೆ ಹಂಗೆ ಅನಿಸಿಲ್ಲ. ಐ ಟೇಕ್ ಯೋರ್ ಕಾಂಪ್ಲಿಮೆಂಟ್, ಥ್ಯಾಂಕ್ ಯು. ಫೋನ್ ಕೇಸ್ ಮೇಲೆ ಏನಿದೆ? ಓಕೆ, ಐ ಥಿಂಕ್ ನೀವು ಇದನ್ನು ಕೇಳ್ತಾ ಇದ್ದೀರಾ ಅನ್ಸುತ್ತೆ. ಸುಮಾರು ಜನ ನನ್ನ ಕೇಳಿದ್ದಾರೆ. ಇದು ಒಂಥರ ಸಕ್ಷನ್ದು ಬರುತ್ತೆ, ನೀವು ಗ್ಲಾಸ್ ಮೇಲೆ ಈ ಗ್ಲಾಸಿ ಫಿನಿಶ್ ಮೇಲೆ ಹಿಂಗೆಲ್ಲ ಸ್ಟಿಕ್ ಮಾಡಿದ್ರೆ ಕಚ್ಕೊಳ್ಳುತ್ತೆ, ಸೊ ದಟ್ ವಿಡಿಯೋ ಮಾಡೋಕ್ಕೆ ಈಸಿ ಆಗುತ್ತೆ ಅಂತ ಅಷ್ಟೇ. ಆ್ಯಂಡ್ ಮೆಸೇಜ್ಗೆ ರಿಪ್ಲೈ ಕೊಡಲ್ಲ, ಆಸ್ಕ್ ಮೀ ಎನಿಥಿಂಗ್ ಅಂತೆ. ಬೈತಾ ಇದ್ದೀರಾ? ಖಂಡಿತ ರಿಪ್ಲೈ ಕೊಡ್ತೀನಿ. ಇಟ್ ಇಸ್ ಜಸ್ಟ್ ದಟ್ ಸುಮಾರು ಮೆಸೇಜಸ್ ಬಂದಾಗ ಒಂದೊಂದು ಹೋಗ್ಬಿಡುತ್ತೆ ಕೆಳಗಡೆ, ಸೊ ನಂಗೆ ಅದಕ್ಕೆ ರಿಪ್ಲೈ ಕೊಡೋಕ್ಕಾಗಿರಲ್ಲ ಅಷ್ಟೇ. ಆ್ಯಂಡ್ ಲಿಂಕ್ಸ್ ಎಲ್ಲ ಆಟೋ ಡಿ ಎಮ್ ಆಗ್ತಾ ಇರೋದ್ರಿಂದ ಇವಾಗ ನೀವೇನೋ ಕಳ್ಸಿರ್ತೀರ, ನಾನು ನೋಡಿ ರಿಪ್ಲೈ ಮಾಡಬೇಕು ಅಂದ್ಕೊಂಡಿರ್ತೀನಿ, ಬಟ್ ಆಟೋ ಡಿ ಎಮ್ ಆಗಿರೋದ್ರಿಂದ ಆ ಮೆಸೇಜಸ್ ಎಲ್ಲ ಮೇಲ್ ಬಂದ್ಬಿಡುತ್ತೆ, ಸೊ ಅದು ಸಮಸ್ಯೆ ಆಗಿರುತ್ತೆ ಅಷ್ಟೇ. ಸಾರಿ ಫಾರ್ ದ್ಯಾಟ್. ರಿಪ್ಲೈ ಕೊಡ್ತೀನಿ. ನನ್ನ ಮದುವೆ ಇದೆ, ನೀವೇ ಮೇಕಪ್ ಮಾಡಿ. ಕೆಲಸ ಕೊಡ್ತಾ ಇದ್ದೀರಾ ನನಗೆ ನೀವು? ಹಾಂ, ಸಾರಿ, ನನಗೆ ಮದುವೆಗೆಲ್ಲ ಮೇಕಪ್ ಮಾಡಿಷ್ಟು ಮೇಕಪ್ ನಾಲೆಡ್ಜ್ ಇಲ್ಲ, ನನಗೆ ಅಷ್ಟೆಲ್ಲ ಮೇಕಪ್ ಬರಲ್ಲ, ಆ್ಯಂಡ್ ನನ್ನ ಹತ್ರ ಅಷ್ಟು ಮೇಕಪ್ ಪ್ರಾಡಕ್ಟ್ಸ್ ಇಲ್ಲ. ಸೊ ನನ್ನ ಹತ್ರ ಇರೋದು ಸ್ವಲ್ಪ ಮೇಕಪ್ ಪ್ರಾಡಕ್ಟ್ಸ್, ನಾನು ಅದನ್ನೇ ಯೂಸ್ ಮಾಡಿಕೊಂಡು ಮೇಕಪ್ ಮಾಡ್ಕೊತೀನಿ ಅಷ್ಟೇ. ಬಟ್ ನೀವು ಇದನ್ನು ಹೇಳಿರೋದ್ರಿಂದ ನಾನು ಪ್ರೊಫೆಷನ್ನ ಯೋಚನೆ ಮಾಡ್ಬೋದು. ಸೊ ಥ್ಯಾಂಕ್ ಯು. ಶಾಪಿಂಗ್ ವ್ಲಾಗ್ ಮಾಡಿ. ಶಾಪಿಂಗ್ ಹೋಗೋದೇ ಕಮ್ಮಿ ಆಗ್ಬಿಟ್ಟಿದೆ ಶಾಪಿಂಗ್ ವ್ಲಾಗ್ ಮಾಡೋದಕ್ಕೆ, ಮೋಸ್ಟ್ ಆನ್ಲೈನ್ ಆಗಿರೋದ್ರಿಂದ. ಸೊ ಯಾ, ಕ್ವೆಶನ್ ಹೋಗ್ತೀನಿ. ಇಟ್ ಸೇಸ್ ಡೇ ಇನ್ ಮೈ ಲೈಫ್ ಸೀರೀಸ್ ಸ್ಟಾರ್ಟ್ ಮಾಡಿ ಅಂತ. ಡೇ ಇನ್ ಮೈ ಲೈಫ್ ಸೀರೀಸು ನಾಟ್ ಎವ್ರಿ ಡೇ ಇಸ್ ಇಂಟ್ರೆಸ್ಟಿಂಗ್, ಸೊ ತೋರ್ಸೋಕ್ಕೆ ಅದು ಸೀರೀಸ್ ಮಾಡಿದ್ರೆ ಅದು ಕಂಟಿನ್ಯೂಸ್ ಸೀರೀಸ್ ಥರ ಮಾಡಬೇಕಾಗುತ್ತೆ. ಆ್ಯಂಡ್ ಸೀರೀಸ್ ಮಾಡ್ತಾ ಇದ್ದೀನಿ ಅಂತ ನಾನು ಏನಾದರೂ ಮಾಡೋಕ್ಕೆ ಶುರು ಮಾಡಬೇಕಾಗತ್ತೆ. ಸೊ ಪ್ರಿಟೆನ್ಷಿಯಸ್ ಆಗಿ ಹಾಕಿರಬೇಕು ಅಲ್ಲ. ಸೊ ಏನಾದ್ರು ತುಂಬ ಚೆನ್ನಾಗಿ ಇಂಟ್ರೆಸ್ಟಿಂಗ್ ನಡೆದ್ರೆ ಆಬ್ವಿಯಸ್ಲಿ ಮಾಡಿ ತೋರಿಸ್ತೀನಿ ಫಾರ್ ಶ್ಯೂರ್. ಥ್ಯಾಂಕ್ ಯು ಫಾರ್ ದ ಥಾಟ್. ಆ್ಯಂಡ್ ವೆಜ್ ಆರ್ ನಾನ್ ವೆಜ್? ಯು. ಐ ಆಮ್ ಪ್ಯೂರ್ ನಾನ್ ವೆಜಿಟೇರಿಯನ್. ಇನ್ನೊಬ್ರು ಮೆಸೇಜ್ ಹಾಕಿದ್ದಾರೆ, ಎಲ್ಲ ಲಿಪ್ಸ್ಟಿಕ್ಸ್ ಶಾಪ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಬಟ್ಟೆ ಡೊನೇಟ್ ಮಾಡ್ತೀರಾ? ನಾನು ಬಟ್ಟೆನ ಡೊನೇಟ್ ಎಲ್ಲ ಮಾಡಿಲ್ಲ ಇದುವರೆಗೂ, ಬಟ್ ನನ್ನ ಹತ್ರ ಬಟ್ಟೆ ಎಕ್ಸಸ್ ಆದಾಗ, ನನಗೆ ಫಿಟ್ ಆಗಲ್ಲ ಅಂದಾಗ, ಬಟ್ಟೆ ಒಳ್ಳೆ ಕಂಡೀಷನಲ್ಲಿದ್ದಾಗ ನಮ್ಮ ಅಪಾರ್ಟ್ಮೆಂಟಲ್ಲಿರೋ ಮೇಡ್ಸ್ಗೆ ಅಥವಾ ನಮ್ಮ ತಾಯಿ ಮನೆ ಹತ್ರ ಇರೋರಿಗೆ, ಈ ಥರ ಕೆಲಸ ಹೋಗೋರಿಗೆ ಮಾಡೋರಿಗೆ ನಾನು ಕೊಟ್ಬಿಡ್ತೀನಿ. ಸೊ ಯಾ. ವಾಟ್ ಈಸ್ ಯೋರ್ ಫೇವ್ರೆಟ್ ಪರ್ಫ್ಯೂಮ್? ನಾನು ಈ ವಿಚಾರದಲ್ಲಿ ತುಂಬ ಮಿಕ್ಸ್ಡ್ ಒಪಿನಿಯನು. ನಾನು ಒಂದೊಂದ್ಸತಿ ಒಂದೊಂದು ಪರ್ಫ್ಯೂಮ್ ಯೂಸ್ ಮಾಡ್ತೀನಿ. But one smell that always attracts me or gives me a good happy feeling ಅಂದರೆ ನನ್ನ ಹಸ್ಬೆಂಡು ಡೇವಿಡ್ ಆಫ್ ಹಾಕ್ತಾರೆ ಪರ್ಫ್ಯೂಮ್. ಅದು ನನಗೆ ತುಂಬ ಇಷ್ಟ ಆಗಿದೆ. ಈವೆಂಟ್ ಹೋಗ್ಬೇಕಾದ್ರೆ ಅಫ್ಕೋರ್ಸ್ ಹಾಕಿರೋದು ಫೀಲ್ ಇರುತ್ತಲ್ಲ, ಪಕ್ಕ ಬಂದಾಗ ಐ ಫೀಲ್ ಸೋ ಹ್ಯಾಪಿ. ಸೊ ಹಿಮ್ ವೇರಿಂಗ್ ಎ ಡೇವಿಡ್ ಆಫ್ ನಂಗೆ ತುಂಬ ಇಷ್ಟ ಆಗುತ್ತೆ. ನಾನು ಬಳಸೋದು ಝಾರಾದ ಒಂದು ಪರ್ಫ್ಯೂಮ್ ಇದೆ, ಅದು ನಂಗೆ ಇಷ್ಟ ಆಗುತ್ತೆ. ಆ್ಯಂಡ್ ನಂಗೆ ಬಾತ್ ಆ್ಯಂಡ್ ಬಾಡಿ ವರ್ಕ್ಸ್ದು ಬಾಡಿ ಮಿಸ್ಟ್ಗಳು ಇಷ್ಟ ಆಗುತ್ತೆ. ಯಾ, ಸರ್ ನಾನು ಟ್ರೈ ಮಾಡಿರೋದು ಅಷ್ಟೇ. DBC ಫ್ಯಾನ್ ಮೀಟು ಅಂತೆ. ಥ್ಯಾಂಕ್ ಯು. ಈವನ್ ಐ ಆಮ್ DBC ಫ್ಯಾನ್. ಹಿಡ್ಡನ್ ಆ್ಯಪ್ಸ್ ಆನ್ ಫೋನಲ್ಲಿ ಯಾಕೆ ಹಿಡನ್ ಆ್ಯಪ್ಸ್ ಇಡೋಣ? ನೋ, ಐ ಡೋಂಟ್ ಹ್ಯಾವ್ ಎನಿಥಿಂಗ್ ಲೈಕ್ ದ್ಯಾಟ್. ನಾನು ಯಾವುದೂ ಆ ಥರ ಆ್ಯಪ್ಸ್ ಇಟ್ಟಿಲ್ಲ, ಎಲ್ಲ ಓಪನ್. ಆ್ಯಕ್ಚುಲಿ ನಂಗೆ ಆ್ಯಪ್ ಐಡ್ ಮಾಡ್ಬೋದಾ? ಓಕೆ, ನಂಗೆ ಗೊತ್ತಿರಲಿಲ್ಲ. ಸೊ ಪ್ರ್ಯಾಂಕ್ ವಿಡಿಯೋಸ್ ಮಾಡಿ. ಯಾರನ್ನ ಪ್ರ್ಯಾಂಕ್ ಮಾಡ್ಲಪ್ಪ ನೀವು ಹೇಳ್ತಾ ಇದ್ದೀರಾ ಅಂತ? ಶೋರ್, ಐ ವಿಲ್ ಟ್ರೈ. ಆ್ಯಂಡ್ ಕಾಂತಾರ ನೋಡಿದ್ರಾ? ಎಸ್, ನೋಡಿದ್ದೀನಿ. ದ ಥಿಂಗ್ ಇಸ್, ನಾನು ಎಲ್ಲನೂ ಸ್ಟೋರಿನ ಪೋಸ್ಟ್ ಹಾಕಲ್ಲ ಅಲ್ಲ, ಸೊ ಅದಕ್ಕೆ ಯು ಮೈಟ್ ಹ್ಯಾವ್ ಆಲ್ ದಿಸ್ ಕ್ವೆಶನ್ಸ್, ಬಟ್ ಸ್ಟಿಲ್ ಥ್ಯಾಂಕ್ ಯು. ಸೆಲೆಬ್ರಿಟಿ ಕ್ರಶ್? ನನಗೆ ಸೆಲೆಬ್ರಿಟಿ ಕ್ರಶ್ ಅಂತ ಯಾರೂ ಇಲ್ಲ, ಬಟ್ ಒನ್ ಸೆಲೆಬ್ರಿಟಿ ಐ ಅಡ್ಮೈರ್ ಇಸ್ ಯಶ್. ಆ್ಯಕ್ಚುಲಿ ಪ್ರೊಫೆಷನಲಿ ಈಸ್ ವೆರಿ ಗುಡ್. ಆ್ಯಕ್ಟಿಂಗ್ ನಂಗೆ ಇಷ್ಟ, ಡ್ಯಾನ್ಸಿಂಗ್ ಇಷ್ಟ. ತುಂಬ ಇಷ್ಟ ಆಗೋದಂದರೆ ಅವ್ರ ಪರ್ಸ್ನಲ್ ಲೈಫ್ನ ಹ್ಯಾಂಡಲ್ ಮಾಡ್ತಿರೋ ರೀತಿ. ಹಿಸ್ ರಿಲೇಷನ್ಶಿಪ್ ವಿತ್ ಕಿಡ್ಸ್, ಫ್ಯಾಮಿಲಿ, ಎಷ್ಟೇ ಬ್ಯುಸಿ ಇದ್ರೂ ಫ್ಯಾಮಿಲಿಗೆ ಟೈಮ್ ಕೊಡ್ತಾರೆ. ಡೇಟ್ ನೈಟ್ಸ್ ಫೋಟೋ ಹಾಕ್ತಾರೆ, ಮೂವಿ ನೈಟ್ ಅಂತೆಲ್ಲ ಹಾಕ್ತಾರಲ್ಲ. ಐ ಫೀಲ್ ದಟ್ಸ್ ಇನ್ಸ್ಪೈರಿಂಗ್. ಆ್ಯಕ್ಚುಲಿ ಐ ಅಡ್ಮೈರ್ ಮಾಡ್ತೀನಿ, ನಾನು ಅದನ್ನು ತುಂಬ ಅಡ್ಮೈರ್ ಮಾಡ್ತೀನಿ, ಆ ಥರ ಪರ್ಸ್ನಲ್ ಲೈಫ್ನ ಮೇಂಟೈನ್ ಮಾಡೋ ಸೆಲೆಬ್ರಿಟಿನ. ಅಷ್ಟೇ, ಕ್ರಶ್ ಅಂತೆಲ್ಲ ಯಾರೂ ಇಲ್ಲ ನನಗೆ. ಐ ಆಮ್ ಸ್ಕೇರ್ಡ್ ಆಫ್ ಮ್ಯಾರೇಜ್. ಯಾಕೆ? ಅಫ್ಕೋರ್ಸ್ ನಿಮ್ಮ ಪರ್ಸ್ಪೆಕ್ಟಿವ್, ಬಟ್
ಸ್ಕೇರ್ಡ್ ಆಫ್ ಮ್ಯಾರೇಜ್ ಅಂದರೆ ಒಂದು ನಿಮ್ಮ ಲೈಫಲ್ಲಿ ಏನಾದ್ರು ಒಂದು ಇನ್ಸಿಡೆಂಟ್ ಆಗಿರಬೇಕು, ಸೊ ಅದಕ್ಕೆ ನಿಮ್ಗೆ ಹಂಗೆ ಅನಿಸ್ತಿರ್ಬೇಕು. ಬಟ್ ಈ ಸ್ಕೇರ್ಡ್ ಪೀರಿಯಡ್ ಇದೆಯಲ್ಲ, ಭಯದಲ್ಲಿ ಇರೋ ಟೈಮಲ್ಲಿ ನಿಮ್ಗೆ ಜೆನ್ಯೂನ್ ಆಗಿರೋ ವ್ಯಕ್ತಿ ಸಿಕ್ಕಿದಾಗೂ ನಿಮಗೆ ಭಯ ಅಂತ ರಿಜೆಕ್ಟ್ ಮಾಡಿಬಿಟ್ರೆ ಐ ಥಿಂಕ್ ಯು ವಿಲ್ ಲೂಸ್ ದ ಜೆಮ್ ಅನ್ಸುತ್ತೆ. ಯು ವಿಲ್ ಫೈಂಡ್ ದ ರೈಟ್ ಪರ್ಸನ್, ಅವಾಗ ನಿಮಗೆ ಭಯ ಹೋಗುತ್ತೆ. ಸೊ ಯೆಲ್ಲೋ ಕಲರ್ ನಿಮಗೆ ಸೂಪರ್ ಕಾಣುತ್ತೆ. ಥ್ಯಾಂಕ್ ಯು. ಎಲ್ಲ ಪ್ರಾಡಕ್ಟ್ಸ್ ಎಲ್ಲಿ ಇಡ್ತೀರಾ? ಎಲ್ಲ ಪ್ರಾಡಕ್ಟ್ಸ್ ಅಲ್ಲಿ ಇಲ್ಲಿ ಜಾಗ ಮಾಡಿ ತುರ್ಕಿ ಇಡ್ತೀನಿ. ಆ್ಯಂಡ್ ಕನ್ನಡದವರು ಬೆಳಿಬೇಕು ಮೇಡಮ್. ಸೋಟ್ರು ಬೆಳಿಬೇಕು. ಫ್ರೀ ಪ್ರಮೋಷನ್ ಮಾಡಿ ಪ್ಲೀಸ್. ಹಲೋ, ನಾನು ಮಾಡೋದೆಲ್ಲ ಫ್ರೀನೇ ಮೆಜಾರಿಟಿ. ಆ್ಯಂಡ್ ಸುಮಾರು ಜನಕ್ಕೆ ನಾನು ಫೇಸ್ ಕ್ರೀಮ್ ಸ್ಕ್ರಬ್ ಎಲ್ಲ ಯೂಸ್ ಮಾಡಿ ವಿಡಿಯೋ ಮಾಡ್ತೀನಲ್ಲ, ಸೊ ಎಲ್ಲ ಅಂದ್ಕೊಂಡಿದ್ದಾರೆ ಪ್ರಮೋಷನ್ ಪ್ರಾಡಕ್ಟ್ಸ್ ಬರುತ್ತೆ, ನಾನು ಅದನ್ನು ಹಂಗೆ ಪ್ರಮೋಟ್ ಮಾಡ್ತೀನಿ ಅಂತ. ಶುದ್ಧ ಸುಳ್ಳು. ನಾನು ಖುದ್ದಾಗಿ ದುಡ್ಡು ಹಾಕಿ ಪ್ರಾಡಕ್ಟ್ನ ತರಿಸ್ಕೊಂಡು ನಾನು ಬಳಸಿ ನನಗೆ ಚೆನ್ನಾಗಿ ಕಾಣಿಸ್ತಿದೆ ಅಂದಮೇಲೆ ಅದನ್ನು ನಮ್ಮ ಅಣ್ಣಂಗೆ, ನಮ್ಮ ಮಮ್ಮಿಗೆ, ನನ್ನ ಹಸ್ಬೆಂಡ್ ಮೇಲೂ ನಾನು ಟ್ರೈ ಮಾಡ್ತೀನಿ ಆ್ಯಂಡ್ ನಾನು ವಿಡಿಯೋ ಮಾಡ್ತೀನಿ. ಸೊ ಇಲ್ಲಿ ಯಾವುದೇ ಥರ ಎಲ್ಲ ಪ್ರಾಡಕ್ಟ್ಸು ಪ್ರಮೋಷನಲ್ಲಿ ಬರಲ್ಲ. ಸೊ ಅದು ಯಾಕೆ ಸುಳ್ಳು ಹೇಳಬೇಕು? ನಾನೇ ದುಡ್ಡಾಗಿ ಮಾಡ್ತಾ ಇದ್ದೀನಿ ಅಂದಮೇಲೆ ಹೇಗೆ? ಆ್ಯಂಡ್ ಕೆಲವೊಂದು ಬ್ರ್ಯಾಂಡ್ ಅಪ್ರೋಚ್ ಮಾಡುತ್ತೆ, ಅವ್ರು ಪೇ ಮಾಡಲ್ಲ, ಬಾಟರ್ ಕೊಲಾಬ್ರೇಷನ್ ಅಂತಾರೆ. ಸೊ ಇಟ್ ಇಸ್ ಓಕೆ. ಎಲ್ಲನೂ ಹಣಕ್ಕೆ ಮಾಡೋಕ್ಕಾಗಲ್ಲ ಅಲ್ಲ. ನಾನೇ ದುಡ್ಡಾಕಿ ಮಾಡೋದು ಗುರುವೆ. ಸೊ ಅಲ್ಲಿ ಇನ್ನೇನು ಫ್ರೀನೇ. ನಿಮ್ಮ ವಿಡಿಯೋಗೆ ವೆಯ್ಟ್ ಮಾಡ್ತೀನಿ ಅಕ್ಕ. ಥ್ಯಾಂಕ್ ಯು, ಸೋ ಸ್ವೀಟ್ ಆಫ್ ಯು. ನೀವು ಆ್ಯಂಕರಿಂಗ್ ಮಾಡ್ಬೋದು, ಕನ್ನಡ ಚೆನ್ನಾಗಿದೆ. ಹೇ, ಇನ್ನೊಬ್ರು ನನ್ನ ಕನ್ನಡ ಚೆನ್ನಾಗಿದೆ ಅಂತ ಹೇಳಿದ್ರು, ಥ್ಯಾಂಕ್ ಯು. ಆ್ಯಂಕರಿಂಗ್ ಮಾಡೋಕ್ಕೆ ನಂಗೆ ಅಷ್ಟು ಇಷ್ಟ ಇಲ್ಲ, ಟು ಬಿ ಫ್ರ್ಯಾಂಕ್. ಆ್ಯಂಕರಿಂಗ್ ನನ್ನ ಟೈಪ್ ಅಲ್ಲ. ಪಟ ಮಾತಾಡಬೇಕು, ಆಮೇಲೆ ಸ್ಪಷ್ಟವಾಗಿ ಕನ್ನಡ ಮಾತಾಡಬೇಕು. ನನಗಿನ್ನೂ ಆ ಸ್ಪಷ್ಟತೆ ಬಂದಿಲ್ಲ. ನನ್ನ ಕನ್ನಡ ಹೇಗೆ ಅಂತ ನನ್ನ ಫ್ಯಾಮಿಲಿಗೆ, ನನ್ನ ಫ್ರೆಂಡ್ಸಿಗೆ ಮಾತ್ರ ಗೊತ್ತು. ನಿಮಗೆ ಎಷ್ಟು ದುಡ್ಡು ಕೊಡ್ತಾರೆ? ಯಾರು ಕೊಡ್ತಾರೆ ದುಡ್ಡು? ಯಾರು ದುಡ್ಡು ಕೊಡಲ್ಲ, ಆಯ್ತಾ? ಎಷ್ಟು ದುಡ್ಡು ಕೊಡ್ತಾರೆ ಅಂತ. ಯೂಟ್ಯೂಬ್ ರೆವೆನ್ಯೂ ಬರ್ತಿದ್ಯಾ? ಎವ್ರಿ ಟೈಮ್ ಇದೊಂದು ಕ್ವಶನ್ ಇರುತ್ತೆ. ಖಂಡಿತ ಬರ್ತಾ ಇಲ್ಲ ನನಗೆ ಯೂಟ್ಯೂಬ್ ರೆವೆನ್ಯೂ. ನಂಗಿರೋದು 400 ಜನ ಸಬ್ಸ್ಕ್ರೈಬರ್ಸ್ದು. ಸೊ ಇಲ್ಲೆಲ್ಲ ಕ್ವಶನ್ ಕೇಳಿದಿರಲ್ಲ, ನೀವುಗಳೇ ಹೋಗಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನನ್ನ ಯೂಟ್ಯೂಬ್ ಚಾನಲ್ಗೆ. ಅದು ತುಂಬ ಸ್ಲೋ ಗ್ರೋ ಆಗ್ತಾ ಇದೆ ನನ್ನ ಯೂಟ್ಯೂಬ್ ಚಾನಲು. ನಾನು ನಿಧಾನಕ್ಕೆ ವಿಡಿಯೋ ಅಪ್ಲೋಡ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ನನಗೆ ಓವರ್ ನೈಟ್ ಆಗಿ ಏನೋ ಡ್ರಾಸ್ಟಿಕ್ ಆಗಿ ಬೇಡ, ಸ್ಲೋ ಆರ್ಗ್ಯಾನಿಕ್ ಆಗಬೇಕು. ಜನಕ್ಕೆ ವಿಡಿಯೋ ಇಷ್ಟ ಆಗಿ ಸಬ್ಸ್ಕ್ರೈಬ್ ಮಾಡಿ ನೋಡಬೇಕು. ಸುಮ್ಮನೆ ನಾನು ಇಷ್ಟು ಜನಕ್ಕೂ ಸಬ್ಸ್ಕ್ರೈಬ್ ಅಂದರೆ ಪಟ್ ಹೊತ್ತುತ್ತಿರೋದೇ ಹಾರ್ಡ್ಲಿ ಸಿ ದ ವೀಡಿಯೋಸ್. ಸೊ ನಂಗೆ ಆ ಥರ ಮಾಡೋಕ್ಕೆ ಇಷ್ಟ ಇಲ್ಲ. ಇಟ್ಸ್ ಓಕೆ, ನೀವೇ ಹೋಗಿ ಸಬ್ಸ್ಕ್ರೈಬ್ ಮಾಡಿ, ಆವಾಗ ರೆವೆನ್ಯೂ ಬರಂಗಾಗಲಿ. ಆ್ಯಂಡ್ ಅಷ್ಟೇ ಕ್ವೆಶನ್ಸ್ ಸ್ಕ್ರಾಲ್ ಮಾಡಿದ್ರು ಅಷ್ಟೇ ಇರೋದು. ಐ ಹ್ಯಾವ್ ಕಂಪ್ಲೀಟೆಡ್. ಆಸ್ಕ್ ಮೀ ಎನಿಥಿಂಗ್. ಮೇಕಪ್ ಬಗ್ಗೆ ಕಾಂಪ್ಲಿಮೆಂಟ್ ಕೊಟ್ಟಿದ್ದೀರಾ, ಕಾರ್ ತೋರಿಸಿ, ವಾಚ್ ಕಲೆಕ್ಷನ್, ಶೂಸ್ ಸ್ಲಿಪ್ಪರ್ಸ್ ಕಲೆಕ್ಷನ್, ಮೇಕಪ್ ವಿಡಿಯೋಸ್, ಎಲ್ಲ ಸಜೆಷನ್ಸು ನಾನು ತೊಗೊತೀನಿ. ಒಂದಾದ್ಮೇಲೆ ಒಂದು ಮಾಡಿ ತೋರಿಸ್ತೀನಿ. ಹೀಗೆ ನನಗೆ ಸಪೋರ್ಟ್ ಮಾಡ್ತಾರಿ. ಆ್ಯಂಡ್ ಆಲ್ಸೋ ನನ್ನ ವೀಡಿಯೋದಲ್ಲಿ ಹಿಂಗೆ ನೋಡ್ತಾ ಇದ್ದೀನಿ ಅಲ್ಲಿ ಯಾರೋ ಇದ್ದಾರೆ ಅಂತ ಅನ್ಕೋಬೇಡಿ. ಇಟ್ ಇಸ್ ಬೈ ಬಾಲ್ಕನಿ. ಯೋಚನೆ ಮಾಡೋಕೆ ಹಿಂಗೆ ನೋಡಿದಾಗ ಆಚೆ ನೋಡ್ತಾ ಇರೋದಷ್ಟೇ. ನನಗೆ ಫೀಲ್ ಆಯಿತು. ಈ ವಿಡಿಯೋನ ಮುಗಿಸ್ತೀನಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಕೀಪ್ ಸಪೋರ್ಟಿಂಗ್. ಬಾಯ್.